ಏನು ಅಕ್ರಮ ಗೋ ಸಾಗಾಟ ಹಾಗೂ ಗೋ ಹತ್ಯೆ ಪೂರ್ಣವಾಗಿ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಇವತ್ತೇನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಏನು ಜಿಲ್ಲಾಧಿಕಾರಿಗೆ ಮನವಿ ಮಾಡಲಾಗಿದೆ. ಏನು ಇವರ ಪ್ರಮುಖ ಬೇಡಿಕೆ ಬನ್ನಿ ಸ್ವಾಮೀಜಿ ಇದ್ದಾರೆ ಅವ್ರನ್ನೇ ಕೇಳೋಣ. ಸರ್, ಏನು ನಿಮ್ಮ ಪ್ರಮುಖ ಬೇಡಿಕೆ ಏನು? ನಮ್ಮ ಬೇಡಿಕೆ ಏನಂತಂದ್ರೆ ಗೋ ಹತ್ಯೆ ಬಂದ್ ಆಗಬೇಕು ಮತ್ತು ಅವು ಗೋ ರಕ್ಷಣೆ ಮಾಡೋಕ್ಕೆ ಹಿಂದಿನ ಸರ್ಕಾರ ಇದು ಮಾಡ್ತಾಯಿತ್ತು, ಅದಕ್ಕೆ ರಕ್ಷಣೆ ಕೊಡ್ತಾಯಿದ್ರು. ಇವ್ರು ಕೊಡ್ತಾ ಇಲ್ಲ. ಅಂದರೆ ಇದು ಅರ್ಥದಿಂದ ದಾನವೃತ್ತಿ ಸರ್ಕಾರ ಅಂತ ತಿಳ್ಕೊಂಡು ನಾವು ಆಗಲೇ ಹೇಳಿದ್ದೀವಿ, ಮುಂದೂ ಹೇಳ್ತೀವಿ ಇದು ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದ. ಅದಕ್ಕಾಗಿ ನಮ್ಮ ಮನವಿ ಏನಾದ್ರು ಈ ಗಂದು ಹತ್ಯೆ ಬಂದಾಗಬೇಕು. ಮುಂದೆ ಸರ್ಕಾರದವರು ಎಚ್ಚೆತ್ಕೊಂಡು ಅವಕ್ಕೆ ರಕ್ಷಣೆಯನ್ನು ಕೊಡಬೇಕಂತ ತಿಳ್ಕೊಂಡು ನಮ್ಮ ಆಗ್ರಹ. ಎಷ್ಟು ವರ್ಷದಿಂದ ನಿಮ್ಮ ಬೇಡಿಕೆ? ನಮ್ಮದು ಬೇಡಿಕೆ ಸುಮಾರು 3-4 ವರ್ಷದಿಂದ ಆಯಿತು. ಏನು ಹೇಳ್ತಾರೆ ಈಗ? ಏನು ಫೈನಲ್ ನಿಮ್ಮ ಸ್ಟ್ಯಾಂಡ್ ಏನು ಮಾಡೋದು ಮುಂದೆ? ನೋಡ್ತೇವೆ ಅವ್ರಿಗೇನು ಸರ್ಕಾರ ನಿರ್ಣಯ ತಗೋತ ನೋಡ್ತೇವೆ. ಅದು ಉಗ್ರ ಹೋರಾಟನೂ ಮಾಡ್ತಾಯಿದ್ದೀವಿ. ಗೋ ಮಂಡಲ ಅಧ್ಯಕ್ಷ ಅಂತ ರಾಜ್ಯದರ್ಶಿ ಕೆಲಸ ಮಾಡ್ತಾಯಿದ್ರಿ, ಏನೇನು ಮಾಡ್ತಾಯಿದ್ದೀರಿ ಗೋ ಬಗ್ಗೆ ನಾವು ಮಾಡ್ತಾಯಿದ್ದೇವೆ ಅಂತಂದ್ರೆ ಎಲ್ಲಿ ಗೋಗಳು ಲುಕ್ಷಣ ಆಗ್ತಿರ್ತದೆ ಅಲ್ಲಿ ಹೋಗಿ ನಾವು ಅವನು ಸಂರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಮಂಡಲೇಶ್ವರ ಮೌನಕಡೆ ಸಿದ್ದೇಶ್ವರ, ರಾಜ್ಯಾಧ್ಯಕ್ಷ, ಕರ್ನಾಟಕ. ಸೊ ವೀಕ್ಷಕರೇ, ಇದಿಷ್ಟು ಏನಂದರೆ ಗೋ ಸಾಗಾಣಿಕೆ ಹಾಗೂ ಗೋ ಹತ್ಯೆ ಪೂರ್ಣವಾಗಿ ಬಂದ್ ಮಾಡಬೇಕಂತ ಒತ್ತಾಯಿಸಿ ಇದೀಗ ಬಜರಂಗ ದಳ ಹಾಗೂ ವಿವಿಧ ಹಿಂದೂ ಸಂಘಟನೆ ಹಾಗೂ ಸ್ವಾಮೀಜಿಗಳ ಪರವಾಗಿ ಇದೀಗ ಒಂದು ಮನವಿ ಮಾಡಲಾಗಿದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ. ಸಮಾಜದ ಜಾಗೃತಿ ಮುಖಾಂತರ ಆಗ್ತಾ ಇದೆ. ಇದರ ಪರಿಣಾಮ ಇವತ್ತು ಲಖನೌನಲ್ಲಿ ಮುಸ್ಲಿಂ ಸಂಘಟನೆಯ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಅವರು ಗೋಮಾತೆಗೆ ರಾಷ್ಟ್ರೀಯ ಪ್ರಾಣಿ ಸ್ಥಾನಮಾನ ನೀಡಬೇಕು ಹೇಳುವಂಥದ್ದನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಅಂದರೆ ಯಾರು 33 ಕೋಟಿ ದೇವತೆಗಳನ್ನು ಅಂತೇಳಿ ನಾವು ಭಾವಿಸ್ತೀವೋ